ಹಾಗಾದರೆ ನನ್ನನ್ನು ದೆವ್ವ ಅಂತಿದ್ದೀರಾ? ಅಯ್ಯಯ್ಯಪ್ಪ, ನೀವು ಹುಡುಗಿರು ಯಾಕೆ ಎಲ್ಲ ವಿಷಯನೂ ಹಿರಣ್ಯಕಶಿಪು ಥರ ಬಗ್ದು ಅರ್ಥ ಮಾಡ್ಕೋತೀರಾ? ಅದು ಸರಿ, ಈಗೇನಾಯ್ತು ಗೊತ್ತಾ? ಏನು? ಮನೆ ಒಳಗೆ ಹಾವು ಬಂದ್ಬಿಟ್ಟಿತ್ತು. ಒಂದು ಸ್ವಲ್ಪ ಯಾಮಾರಿದ್ರು ವಡೆ ಪಾಯಸ ಗ್ಯಾರಂಟಿ. ಅಷ್ಟರಲ್ಲಿ ನಮ್ಮ ದೇವರಂತ ಮಾವ ಬಂದು ನನ್ನ ಕಾಪಾಡಿದ್ರು. ಅದೆಷ್ಟು ದಿನ ನನ್ನಿಂದ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ. ರೀ, ಇಷ್ಟು ಹೇಳಿದ್ರು ಒಳ್ಳೆ ಗರ ಬರ್ದೋ ಥರ ಇಲ್ಲೇ ನಿಂತಿರಲ್ರಿ. ಹಾವು ಕಿಟಕಿಯಿಂದ ಈ ಕಡೆನೇ ಹೊರಗೆ ಬಂತು. ನೀವಿಲ್ಲೇ ಇದ್ರೆ ನಿಮ್ಗೆ ಅಪಾಯ. ಸರಿ, ಬನ್ನಿ ಒಳಗೆ ಹೋಗೋಣ. ರೀ ಅಮೃತ ಅವರೇ. ಏನು? ಅಲ್ಲ, ಮೇನ್ ಡೋರು ಲಾಕ್ ಆಗೇ ಇತ್ತು. ನೀವು ಹೇಗೆ ಹೊರಗೆ ಬಂದ್ರಿ? ಇದು ನನ್ನ ಮನೆ. ಹೊರಗಡೆ ಹೋಗೋದಕ್ಕೆ ಇದೊಂದೇ ನಾವಾಗ್ಲಿರೋದು. ಎಲ್ಲಿಂದ ಹೇಗೆ ಹೊರಗಡೆ ಹೋಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಂದೊಂದ್ಸತಿ ಇವರು ತುಂಬ ನಿಗೂಢವಾಗಿ ಮಾತಾಡ್ತಾರೆ. ಆದರೂ ಮನೆಯಿಂದ ಹೇಗೆ ಹೊರಗೆ ಬಂದರು? ವಿಷ್ಣು, ಎಷ್ಟು ದಿನ ನಾಗಮಣಿನ ನಿನ್ನ ಹತ್ರ ಇಟ್ಕೊಂಡು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಎಲ್ರೂ ಆಟ ಆಡಿಸ್ತಾ ಇದ್ದೆ ಅಲ್ವಾ? ಇನ್ನು ಮುಂದೆ ನಿನ್ನ ಆಟಗಳನ್ನೆಲ್ಲ ನಿಲ್ಸು. ಯಾಕಂದ್ರೆ ನಾಗಮಣಿನ ನಿನ್ನಿಂದ ಕಿತ್ಕೊಂಡು ನಿನ್ನ ಆಟಗಳನ್ನೆಲ್ಲ ನಿಲ್ಸೋದಕ್ಕೆ ಈ ಬರೆ ಹೊರಟಾಯ್ತು. ಜೈ ಮಹಾಕಾಲ. ವಿಷ್ಣು, ಇನ್ನು ಕೇವಲ 2 ದಿನ, 2 ದಿನಗಳಲ್ಲಿ ಈ ಭೈರವ ನಾಗಮಣಿಯ ಒಡೆಯನಾಗ್ತಾನೆ. ಇನ್ನು ಆ ನಾಗಿಣಿ ಪ್ರತಿ ಸರ್ತಿಯ ನಾಗಿಣಿ ನನ್ನಿಂದ ತಪ್ಪಿಸ್ಕೊಳ್ತಾನೆ ಇದ್ದಾಳೆ. ಯಾಕೆ ನನ್ನಿಂದ ಕಣ್ಣ ಮುಚ್ಚಾಳೆ ಆಟ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಆ ನಾಗಿಣಿ ನಾಗಮಣಿ ಹಿಂದೆ ಬಿದ್ದಿರೋದಂತೂ ಸತ್ಯ. ನಾಗಮಣಿ ನಾಗಿಣಿ ವಶ ಆಗೋಕ್ಕಿಂತ ಮುಂಚೆ ನಾನು ಅದನ್ನ ವಶ ಮಾಡ್ಕೋಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ನಾಗಮಣಿ ನಾಗಿಣಿ ವಶ ಆಗೋದಕ್ಕೆ ಬಿಡಬಾರ್ದು. ಅವಳು ನಾಗಮಣಿನ ತನ್ನ ವಶ ಪಡಿಸ್ಕೊಳ್ಳೋದಕ್ಕೆ ಬಂದೇ ಬರ್ತಾಳೆ. ಆಗ್ಲಾದ್ರೂ ನಾನು ಅವಳು ಮುಖಾಮುಖಿ ಆಗ್ಲೇಬೇಕು. ವಾಣಿ, ಪ್ರಸಾದ ಸಿದ್ಧ ಆಯ್ತಾ? ಇನ್ನೊಂದು 5 ನಿಮಿಷ ಆತೆ, ರೆಡಿ ಆಗಿಬಿಡತ್ತೆ. ನನಗೆ ಸತ್ಯನಾರಾಯಣ ಪೂಜೆಗಿಂತ ಸತ್ಯನಾರಾಯಣ ಪೂಜೆಲಿ ಮಾಡೋ ಪ್ರಸಾದ ಅಂದರೆ ತುಂಬ ಇಷ್ಟ. ಈ ಟೇಸ್ಟ್ ಬೇರೆ ಯಾವ ಪ್ರಸಾದದಲ್ಲೂ ಸಿಗಲ್ಲ ಅಂತೀನಿ. ಚಿಕ್ಕತ್ತೆ, ಪ್ರಸಾದ ರೆಡಿ ಆಯ್ತಾ? ಬೇಗ ನೋಡಿ. ಅಮ್ಮ ತಾಯಿ, ನಿನಗೋಸ್ಕರ 2 ಬಟ್ಲು ಪ್ರಸಾದನ ಎತ್ತಿಟ್ಟಿರ್ತೀನಿ, ಸರಿನಾ? ಕೂತ್ಕೊಂಡು ತಿನ್ನು. ಒಳ್ಳೆ ಹುಡುಗಿ. ವಾಣಿ, ಪೂಜೆಗೆಲ್ಲ ರೆಡಿ ಇದೆ ತಾನೆ? ಇನ್ನೇನು ಪುರೋಹಿತರು ಬಂದ್ಬಿಡ್ತಾರೆ. ಹಾಂ? ಹ್ಞೂ ಅತ್ತೆ, ಹಾಲಲ್ಲಿ ಮಂಟಪ ಎಲ್ಲ ರೆಡಿಯಾಗಿದೆ. ಪುರೋಹಿತರು ಬರೋದು ಒಂದೇ ಬಾಕಿ. ಸರಿ, ನೀವೆಲ್ಲ ತಯಾರು ಮಾಡ್ಕೊಳ್ಳಿ. ನಾನು ಮಯೂರಿಗೆ ಫೋನ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ಮಯೂರಿನ? ಅವಳೇ ಯಾಕತ್ತೆ ಇವಾಗ? ಅಯ್ಯೋ, ಇದೇನೇ ಹೀಗೆ ಕೇಳ್ತಾ ಇದೆಯಾ? ಅವಳಿ ಮನೆ ಮಗಳಲ್ವಾ? ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅವಳು ಬಂದು ಪ್ರಸಾದ ತಗೊಂಡು ಆಶೀರ್ವಾದನ ತಗೊಳ್ಳಿ. ಹ್ಞೂ. ಆದರೂ ಇಷ್ಟೆಲ್ಲ ಆದಮೇಲೆ ಅವಳು ಬೇಕಾತೆ? ಚಿಕ್ಕತ್ತೆ, ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ಮನಿರಿ. ಅಜ್ಜಿ, ನೀವು ಹೇಳ್ತಾ ಇರೋದೇ ಸರಿ. ಮಯೂರಿನ ಈ ಕೂಡಲೇ ಫೋನ್ ಮಾಡಿ ಕರ್ಸಿ ಅಜ್ಜಿ. ಬೇಕಾಗಿಲ್ಲ. ಮಯೂರಿ ಮನೆಗೆ ಬರೋದು ಬೇಕಾಗಿಲ್ಲ. ಹೇಮಾ,
ಏನು ಮಾತು ಅಂತ ಆಡ್ತಿದ್ಯಾ? ನೋಡು, ಮಯೂರಿ ಮನೆ ಮಗಳು. ಅವಳಿಲ್ಲ ಅಂದರೆ ಪೂಜೆ ಹೇಗಾಗುತ್ತೆ? ಸರಿಯಾಗಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾಳಲ್ಲ ಅತ್ತೆಮ್ಮ. ಸುಳ್ಳು ಮೋಸ ವಂಚನೆ ತುಂಬಿಕೊಂಡಿರೋ ಆ ಹುಡುಗಿ ನನ್ನ ಮಗ ಸೊಸೆ ಕೂತ್ಕೋತಿರೋ ಪೂಜೆಗೆ ಬರೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನೋಡು, ಅವಳ ಬಗ್ಗೆ ಈ ರೀತಿ ಹಗುರಾಗಿ ಮಾತಾಡಬೇಡ, ನನಗಿಷ್ಟ ಆಗಲ್ಲ. ಮಯೂರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ಎಲ್ಲಿ ಸಾಕ್ಷಿ ತಗೊಂಡು ಬರ್ತೀನಿ ಅಂತ ರೋಫ್ ಹಾಕಿ ಹೋದ್ಲಲ್ಲ ಪುಣ್ಯಾತ್ಕಿತ್ತಿ, ಪತ್ತೆನೇ ಇಲ್ಲ. ಇದರಿಂದನೇ ಗೊತ್ತಾಗಲ್ವಾ ಅತ್ತೆಮ್ಮ ಅವಳು ಎಂಥವಳು ಅಂತ? ನೋಡಿ ಹೇಮ, ಎಲ್ಲೋ ಏನೋ ತಪ್ಪಾಗಿದೆ ಅಷ್ಟೇ. ಸತ್ಯ ಬೇರೆನೇ ಇದೆ. ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅತ್ತೆಮ್ಮ. ಅವಳು ಈ ಮನೆಗೆ ಬರೋದು ಬೇಡ ಅಂದರೆ ಬೇಡ ಅಷ್ಟೇ, ಇನ್ನು ಮಾತು ಬೇಕಾಗಿಲ್ಲ. ವಾಣಿ ಚಿತ್ರ, ಬನ್ನಿ ದೇವ್ರ ಮುಂದೆ ಹಸೆ ಹಾಕೋಣ. ನನ್ನ ಮಯೂರಿ ಮೇಲೆ ಆರೋಪ ಹೊರಿಸಿ ಅದೆಷ್ಟು ದಿನ ಅವಳ ಮೇಲೆ ದ್ವೇಷ ಕಾರ್ತಿರೋ ನಾನು ನೋಡ್ತೀನಿ. ನೋಡ್ತಾ ಇರಿ, ನನ್ನ ಮಯೂರಿ ನಿರಪರಾಧಿಯಿಂದ ಸಾಬೀತಾಗಿ ಆಗುತ್ತೆ. ನೋಡ್ತಾ ಇರಿ, ಮತ್ತೆ ಮಯೂರಿನ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಈ ಮನೇಲಿ ಅವಳಿಗೆ ಸಿಗಬೇಕಾಗಿರೋ ಸ್ಥಾನಮಾನನ ಮತ್ತೆ ಕೊಡಿಸ್ತೀನಿ. ಇದು ಈ ತ್ರಿವೇಣಿ ಮಾಡ್ತಿರೋ ಶಪಥ. ಏನು ಹೇಳ್ತಾ ಇದೆಯಾ ರುದ್ರ? ಆ ನಾಗಿಣಿ ಇನ್ನೂ ಬದುಕಿದಾಳ? ಹೂ ಕಣೋ, ಬದುಕಿದಾಳಂತೆ. ಬಾಬಾ ಹೇಳಿದ್ರು. ನಾವು ನೋಡಿದ್ರೆ ಅವಳು ಸತ್ತು ಹೋದ್ಲು ಅನ್ನೋ ಭ್ರಮೇಲೇ ಇದ್ವಿ. ಹಾಗಾದರೆ ನಾವು ತುಂಬಾ ಜೋಪಾನವಾಗಿರಬೇಕು. ಹೌದು, ತನಗೆ ಸಹಾಯ ಮಾಡ್ತಿದ್ದ ಸ್ನೇಹಿತನ ಕಳ್ಕೊಂಡು ನಾಗಿಣಿ ದುಃಖ ಈಗ ದುಪ್ಪಟ್ಟಾಗಿರುತ್ತೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಬಾಬಾ ಕೊಟ್ಟಿರೋ ತಾಯ್ತನ ಕಟ್ಕೊಂಡಿದ್ದೀರಲ್ಲ, ಅದನ್ನು ಬಿಚ್ಚಾಕೋ ಮಾತೇ ಇಲ್ಲ. ಅದೊಂದೇ ಅಲ್ಲ, ಆ ನಾಗಿಣಿ ಇಷ್ಟೊತ್ತಿಗಾಗಲೇ ಆ ನಾಗಮಣಿ ಹುಡುಕಾಟನ ಶುರು ಮಾಡಿರ್ತಾಳೆ. ನಾವೆಲ್ಲ ಇನ್ಮೇಲೆ ಒಬ್ಬೊಬ್ಬರೇ ಎಲ್ಲಿಗೆ ಹೋಗೋದು ಅಪಾಯನೇ. ಆದಷ್ಟು ಗುಂಪಲ್ಲೇ ಇರೋಣ, ಆಗಲೇ ಆ ನಾಗಿಣಿನ ಎದುರಿಸೋಕೆ ಸಾಧ್ಯ. ಏನು ಚಿಕ್ಕಪ್ಪ, ನಾಗಿಣಿ ಸೇಡು ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಅರ್ಜುನ್, ಅದು ನಾಗಿಣಿ ಸಾವಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಏನು? ಅದು ನಾಗಿಣಿ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾಗಿಣಿ ಸಾಯ್ತಾಳಲ್ವಾ, ನಾನು ಬೇಡ ಬೇಡ ಅಂದರೂ ರುದ್ರ ಯಾವುದೋ ಹಾವಿನ ಸಿನಿಮಾ ನೋಡ್ಕೊಂಡು ಬಂದಿದ್ದಂತೆ. ಕನಸಲ್ಲೆಲ್ಲ ನಾಗಿಣಿ ನಾಗಮಣಿನೇ ಬರ್ತಿರ್ತತೆ. ಅದನ್ನು ಹೇಳ್ತಾ ಇದ್ದ ಅಲ್ವೇನೋ? ಹ್ಞೂ, ಆ ಸಿನಿಮಾದಲ್ಲಿ ನಾಗಿಣಿ ಸಾಯ್ತಾಳಂತೆ. ಅದನ್ನೇ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದ. ನಾವು ಅದನ್ನ ಕೇಳ್ಕೊಂಡು ತಲೆ ಆಡ್ತಾ ಇದ್ವಿ ಅಷ್ಟೇ. ಚಿಕ್ಕಪ್ಪ, ನಾಗಿಣಿ ಅಂತೆ ನಾಗಮಣಿ ಅಂತೆ ಸೇಡಂತೆ. ನೀವಿಬ್ರು ಇಲ್ಲೇನು ಮಾಡ್ತಾ ಇದ್ದೀರಾ? ಅಲ್ಲೆಲ್ಲರೂ ನಿಮಗೋಸ್ಕರ ಪೂಜೆ ಕಾಯ್ತಾ ಇದ್ದಾರೆ. ನಿಮ್ಮ ರೊಮ್ಯಾನ್ಸ್ನ ಆಮೇಲೆ ಇಟ್ಕೊಳ್ಳಿ. ಈಗ ಬನ್ನಿ.